ನನ್ನ ಹೆಸರು ರಾಜೇಶ್ವರಿ. 2017ರಲ್ಲಿ ತುಂಬ ಹುಷಾರು ತಪ್ಪಿದೆ. ಉಸಿರಾಡೋಕ್ಕಾಗ್ತಿರ್ಲಿಲ್ಲ, ಮಾತಾಡೋಕ್ಕಾಗ್ತಿರ್ಲಿಲ್ಲ. ಅಷ್ಟೊಂದು ಹುಷಾರು ತಪ್ಪಿದಾಗ ನಮ್ಮ ಅಪ್ಪ ಅಮ್ಮ KRS ಹಾಸ್ಪಿಟ್ಲಿಗೆ ಕರ್ಕೊಂಡೋದಾಗ ಸ್ಕ್ಯಾನಿಂಗ್ ಎಲ್ಲ ಮಾಡಾದ್ಮೇಲೆ ರಿಪೋರ್ಟ್ ಬಂದಾದಮೇಲೆ ಅವರಂದರು ನಮ್ಗೆ ಇಲ್ಲಿ ಹುಷಾರು ಮಾಡೋಕ್ಕಾಗೋದಿಲ್ಲ, ಕಿದ್ಬೆ ಹಾಸ್ಪಿಟ್ಲಿಗೆ ಬರ್ಕೊಟ್ರು. ಅಲ್ಲಿ ಬರ್ಕೊಟ್ಟಾಗ ನಮಗೆ ಅರುಣ ಮೇಡಮ್ ಆಗಿರ್ಬೋದು, ಅಪ್ಪಾಜಿ ಸರ್ ಆಗಿರ್ಬೋದು, ಆಮೇಲಿಂದ ಪೂಜಾ ಮೇಡಮ್ ಆಗಿರ್ಬೋದು, ತುಂಬ ಜನ ಹಾಸ್ಪಿಟ್ಲಲ್ಲಿದ್ದಾಗ ತುಂಬ ಚೆನ್ನಾಗಿ ನೋಡ್ಕೊತಿದ್ರು. ಅಷ್ಟು ಚೆನ್ನಾಗಿ ಯಾರೂ ನೋಡ್ತಿರಲಿಲ್ಲ ಅಂತ ಅನ್ಕೋತೀನಿ. ಅಷ್ಟು ಚೆನ್ನಾಗಿ ನೋಡ್ತಿದ್ದಾಗ ನೋಡಿದ್ರು. ಆಮೇಲೆ ಎಷ್ಟು ಚೆನ್ನಾಗಿ ಟ್ರೀಟ್ಮೆಂಟ್ ಕೊಡ್ತಿದ್ರು, ಅದಕ್ಕಿಂತ ಹೆಚ್ಚಾಗಿ ಊಟನೂ ಅದೇ ಥರ ಕೊಡ್ತಿದ್ರು. ಆಮೇಲೆ ಮೊಟ್ಟೆ ಆಗಿರ್ಬೋದು, ಹಾಲಾಗಿರ್ಬೋದು, ಬಾಳೆಹಣ್ಣು ಆಗಿರ್ಬೋದು, ಅಷ್ಟು ನ್ಯಾಚುರಲಾಗಿ ಊಟ ಎಲ್ಲನೂ ಕೊಡ್ತಿದ್ರು. ಆವಾಗಿಂದ ಇಂಗ್ಲೀಷನ್ನು ಬೋನ್ವೇರ, ITI ಇಂಗ್ಲೀಷನ್ನು ಅಂತ ಇರ್ತಿದ್ದಾಗ ಅದೆಲ್ಲ ಕೊಟ್ಟಾಗ ಹೆವಿ ನೋವಾಗ್ತಿತ್ತು. ಯಪ್ಪ ಎಷ್ಟು ನೋವಾಗ್ತಿತ್ತು, ತಡ್ಕೊಳಕ್ಕೆ ಆಗ್ತಿರ್ಲಿಲ್ಲ. ಆವಾಗಿಂದ ಪಾರ್ವತಿ ಮೇಡಮ್ ಸಮೀಕ್ಷಾ ಅಂತ ಒಂದು ಸ್ಕೂಲ್ ಇತ್ತು. ಅಲ್ಲಿ ಪಾರ್ವತಿ ಮೇಡಮ್ ನಮ್ಮನ್ನ ಕರ್ಕೊಂಡೋಗಿ ನಮಗೆ ಅದು ಇಂಗ್ಲೀಷನ್ನು ಮರ್ತೇ ಹೋಗ್ತಿತ್ತು. ಅವ್ರು ಕೊಟ್ಟೋರೇ ಇಲ್ವೋ ಅಂತ ಮರ್ತೇವೆ. ಅಷ್ಟು ಚೆನ್ನಾಗಿ ಆಟಾಡಿಸ್ತಿದ್ರು, ಪಾಠನೂ ಕೂಡ ಮಾಡ್ತಿದ್ರು. ಆಮೇಲೆ ನಮ್ದು ಏನಾರು ಬರ್ಡೇ ಇತ್ತು ಅಂತ ಅಂದರೆ ಆಚರಿಸಿ ಗಿಫ್ಟು ಕೂಡ ಕೊಡ್ತಿದ್ರು. ಆಮೇಲೆ ಏನಾರ ಫಂಕ್ಷನ್ ಇದೆ ಅಲೌಡ್ ಮಾಡ್ತಿದ್ರು. ತುಂಬ ಚೆನ್ನಾಗಿ ನೋಡ್ಕೊತಿದ್ರು. ಅವ್ರ ತಾಯಿ ಥರನೇ ನೋಡ್ಕೊತಿದ್ರು. ನಮ್ಮ ಅಪ್ಪ ಅಮ್ಮ ಎಷ್ಟು ಚೆನ್ನಾಗಿ ನೋಡ್ಕೊತಿದ್ರು, ಅದ್ರ ತಕ್ಕಂಗೆ ನೋಡ್ಕೊತಿದ್ರು. ಊಟ ಆಮೇಲಿಂದ ನಾವು ಏನು ಇಂಗ್ಲೀಷಲ್ಲಿ ಕೊಟ್ಟಿದ್ರು ಅದೆಲ್ಲ ಮರ್ತೋಗ್ತಿತ್ತು. ಆಮೇಲಿಂದ ಏನಕ್ಕೂ ಕಾಸು ತಗೋತಿರ್ಲಿಲ್ಲ. ಆಮೇಲಿಂದ ಇದೆಲ್ಲ ಕ್ಯೂರ್ ಆದಮೇಲೆ ನಾನು ಮನೆಗೆ ಬಂದಾದಮೇಲೆ ಒಂದು ಸ್ಕಾಲರ್ಶಿಪ್ ಅಂತ ಕೊಡ್ತಿದ್ರು. ವರ್ಷ ಕಾಲ್ ಮಾಡಿಬಿಟ್ಟು ಅದು ಕಳಿಸ್ಕೊಡಿ, ಇದು ಕಳಿಸ್ಕೊಡಿ ಅಂತ ಎಲ್ಲ ಹೇಳ್ತಿದ್ರು, ವಿಚಾರಿಸ್ಕೊತಿದ್ರು. ಆಮೇಲಿಂದ ಚೆನ್ನಾಗಿದ್ದಾರಾ, ಚೆನ್ನಾಗಿಲ್ವಾ ಅಂತ ಫೋನ್ ಮಾಡಿ ತಾಯಂದಿರಿಗೆ ವಿಚಾರಿಸ್ಕೊತಿದ್ರು. ನಮಗೂ ಚೆನ್ನಾಗಿ ಮಾತಾಡಿಸ್ತಿದ್ರು. ಇವಾಗ ನಾವೆಲ್ಲ ತಿರ್ಗಾ ಮೇಂಟೆನೆನ್ಸ್ಗೆಲ್ಲ ಹೋದಾಗ ಮಾತಾಡಿಸ್ತಿದ್ರು. ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ಪಾರ್ವತಿ ಮೇಡಮ್. ಸಮೀಕ್ಷಾ ಒಂದು ಸ್ಕೂಲಿಗೆ ತುಂಬ ನಮಸ್ಕಾರ ಹೇಳ್ತೀನಿ, ತುಂಬ ಥ್ಯಾಂಕ್ ಯು ಕೂಡ ಹೇಳ್ತೀನಿ.